ಇವತ್ತಿನ ವಿಡಿಯೋದಲ್ಲಿ ಸಾಂದ್ರೀಕರಣ ಅಂದ್ರೆ ಏನು ಹಾಗೂ ಅದು ಯಾಕೆ ಮಹತ್ವವಾದ ಪ್ರಕ್ರಿಯೆ ಅಂತ ತಿಳಿದುಕೊಳ್ಳೋಣ. ನಿನ್ನೆ ಅಷ್ಟೇ ನನ್ನ ತಮ್ಮ ಫ್ರಿಡ್ಜ್ನಿಂದ ತೆಗೆದ ಒಂದು ಕ್ಯಾನ್ ಅನ್ನ ಮೇಜಿನ ಮೇಲೆ ಇಟ್ಟು ಹೋದ. ನಾನು ಅದನ್ನ ಹತ್ರದಿಂದ ನೋಡಿದಾಗ ಅದು ಸ್ವಲ್ಪ ತಂಪಾಗಿರುವಂತೆ ಕಾಣ್ತಿತ್ತು. ಸ್ವಲ್ಪ ಸಮಯದ ನಂತರ ಅದರ ಮೇಲ್ಮೈಯಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳು ಕಾಣಿಸ್ಕೊಂಡ್ವು. ಮೊದಲು ಅಲ್ಲಿ ನೀರಿನ ಹನಿಗಳೇ ಇರಲಿಲ್ಲ. ಆದರೆ ಕೆಲವು ಸಮಯದ ಬಳಿಕ ಹೇಗೋ ಅಚಾನಕ್ ಅಂತ ಕಾಣಿಸ್ಕೊಂಡ್ವು. ಇದು ಹೇಗೆ ಸಂಭವಿಸುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಕ್ಯಾನ್ ಎಲ್ಲಿಂದ ಬಂತು? ಅದನ್ನ ಫ್ರಿಡ್ಜ್ನ ಒಳಗೆ ಇಡಲಾಗಿತ್ತು. ಅಂದ್ರೆ ಈ ಕ್ಯಾನ್ನ ಮೇಲ್ಮೈನ ತಾಪಮಾನ ತಂಪಾಗಿದೆ. ಈ ಕ್ಯಾನ್ನೊಂದಿಗೆ ಹೋಲಿಸಿದಾಗ ಇದ್ರ ಸುತ್ತಲೂ ಇರೋ ವಾತಾವರಣ ಬೆಚ್ಚಗಿದೆ. ಹೊರಗಡೆ ಸರಿಸುಮಾರು 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಆದರೆ ಈ ಕ್ಯಾನ್ನ ತಾಪಮಾನ 1ರಿಂದ 3 ಡಿಗ್ರಿಗಳಿರುತ್ತೆ. ನಮಗೆ ಗೊತ್ತಿರೋಂತೆ ನೀರು 3 ರೂಪಗಳಲ್ಲಿ ಇರುತ್ತೆ. ಅವುಗಳಲ್ಲಿ ಒಂದು ರೂಪ ನೀರಿನ ಆವಿ. ನೀರಿನ ಆವಿ ಅಂದರೆ ನೀರಿನ ಅನಿಲ ರೂಪ. ಅದು ನಮಗೆ ನೇರವಾಗಿ ಕಾಣಲ್ಲ, ಆದರೆ ಅದು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರುತ್ತೆ. ಇದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರೋದ್ರಿಂದ ಈ ತುಂಬಾ ತಂಪಾದ ಕ್ಯಾನ್ನ ಮೇಲ್ಮೈಯೊಂದಿಗೆ ಹೋಲಿಸಿದ್ರೆ ನೀರಿನ ಆವಿ ಸ್ವಲ್ಪ ಹೆಚ್ಚು ಬೆಚ್ಚಗಿದೆ ಅಲ್ವಾ? ಹಾಗಾಗಿ ನಾವು ಅದನ್ನ ಈ ರೀತಿಯಲ್ಲಿ ಅದು ಸ್ವಲ್ಪ ಹೆಚ್ಚು ಬೆಚ್ಚಗಿದೆ ಅಂತ ತೋರಿಸಲು ಬಣ್ಣದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ. ಈಗ ನೀರಿನ ಆವಿ ಸುತ್ತಮುತ್ತಲೂ ಚಲಿಸ್ತಾ ಇರುತ್ತೆ. ಕ್ಯಾನ್ನ ಒಳಗೂ ಮತ್ತು ಅದ್ರ ಸುತ್ತಮುತ್ತಲೂ ನೀರಿನ ಆವಿಯ ಅಣುಗಳು ಇರುತ್ತೆ. ಈಗ ಆ ಅಣುಗಳು ಕ್ಯಾನ್ನ ತಂಪಾದ ಮೇಲ್ಮೈಯನ್ನ ತಾಕಿದಾಗ ನೀರಿನ ಆವಿಯಿಂದ ಉಷ್ಣತೆ ಕ್ಯಾನ್ನ ಮೇಲ್ಮೈಗೆ ವರ್ಗವಾಗುತ್ತೆ. ಹೀಗೆ ಆಗುವಾಗ ಅವುಗಳು ಒಟ್ಟುಗೂಡಿ ನೀರಿನ ಹನಿಗಳಾಗಿ ರೂಪುಗೊಳ್ಳುತ್ತೆ. ಹೀಗಾಗಿ ಕ್ಯಾನ್ನ ಮೇಲ್ಮೈನ ಮೇಲೆ ನೀರಿನ ಹನಿಗಳು ಅಚಾನಕ್ಕಾಗಿ ಕಾಣಿಸ್ಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನ ಸಾಂದ್ರೀಕರಣ ಅಂತ ಕರೀತೇವೆ. ಆದ್ರಿಂದ ನೀರಿನ ಆವಿ ನೀರಾಗಿ ಪರಿವರ್ತನೆಯಾಗೋ ಪ್ರಕ್ರಿಯೆಯನ್ನ ಸಾಂದ್ರೀಕರಣ ಅಂತ ವ್ಯಾಖ್ಯಾನಿಸಲಾಗಿದೆ. ಸಾಂದ್ರೀಕರಣದ ವೇಳೆ ಏನಾಗುತ್ತೆ? ಮೊದಲನೇದಾಗಿ ಬೆಚ್ಚಗಿನ ಮತ್ತು ತೇವಾಂಶಯುಕ್ತ ಗಾಳಿಯಲ್ಲಿ ನೀರು ಕಾಣದ ಆವಿಯ ರೂಪದಲ್ಲಿ ಇರುತ್ತೆ. ಈ ಗಾಳಿ ತಂಪಾದ ಮೇಲ್ಮೈನ ತಾಕಿದಾಗ ಆವಿಯಿಂದ ಉಷ್ಣತೆ ದೂರವಾಗುತ್ತೆ. ಉಷ್ಣತೆ ಕಡಿಮೆ ಆಗೋದ್ರಿಂದ ಆವಿಯ ಅಣುಗಳು ನಿಧಾನವಾಗಿ ಚಲಿಸಿ ಒಟ್ಟುಗೂಡಿ ನೀರಿನ ಹನಿಗಳಾಗಿ ರೂಪುಗೊಳ್ಳುತ್ತೆ. ಈ ವಿದ್ಯಮಾನಗಳನ್ನ ನೀವು ಬೇರೆಲ್ಲಿ ಕಾಣ್ಬೋದು? ಒಂದು ತಂಪಾದ ಮುಂಜಾನೆಯಲ್ಲಿ. ನಾವು ಚಳಿಗಾಲದಲ್ಲಿ ನೋಡಿರ್ತೇವೆ. ನಮ್ಮ ಉಸಿರನ್ನ ಹೊರಬಿಟ್ಟಾಗ ಈ ರೀತಿ ಹೊಗೆ ರೀತಿ ಕಾಣುತ್ತಲ್ವಾ? ಇದು ಯಾಕೆ ಈ ರೀತಿ ಕಾಣುತ್ತೆ? ನಮ್ಮ ಉಸಿರು ಬೆಚ್ಚಗಿರುತ್ತೆ, ಅಂದ್ರೆ ಅದರಲ್ಲಿ ತೇವಾಂಶ ಇರುತ್ತೆ. ಅದು ತಂಪಾದ ಗಾಳಿಯನ್ನ ತಾಕಿದಾಗ ಅದರಲ್ಲಿರುವ ನೀರಾವಿ ಸಾಂದ್ರೀಕರಣಗೊಂಡು ಹೊಗೆಯಂತೆ ಕಾಣುತ್ತೆ. ಒಂದು ಸಣ್ಣ ಮೋಡದ ರೂಪದಲ್ಲೇ ಕಂಡು ಬರುತ್ತೆ. ಇನ್ನು ಎಲೆಗಳ ಮೇಲೆ ಇಬ್ಬನಿಯನ್ನ ನಾವೆಲ್ಲರೂ ನೋಡಿರ್ತೇವೆ. ರಾತ್ರಿ ವೇಳೆ ನೆಲ ಮತ್ತು ಎಲೆಗಳು ತಂಪಾಗಿರುತ್ತೆ. ಗಾಳಿಯಲ್ಲಿರುವ ತೇವಾಂಶ ಅವುಗಳ ಮೇಲೆ ಸಾಂದ್ರೀಕರಣಗೊಳ್ಳುತ್ತೆ. ಸೂರ್ಯೋದಯದ ಸಮಯದಲ್ಲಿ ಇದನ್ನೇ ನಾವು ಇಬ್ಬನಿಯಂತೆ ಕಾಣ್ತೇವೆ. ಇನ್ನು ಕೆರೆಗಳ ಮೇಲೆ ಮಂಜು ಮೂಡಿರುತ್ತಲ್ವಾ? ಅದು ಇದೇ ಕಾರಣಕ್ಕೆ. ಅದು ಹೇಗೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ತಂಪಾದ ಬೆಳಗ್ಗೆಗಳಲ್ಲಿ ಕೆರೆಯಿಂದ ಬೆಚ್ಚಗಿನ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಈ ಆವಿ ಮೇಲಿನ ತಂಪಾದ ಗಾಳಿಯನ್ನ ತಾಕಿದಾಗ ಸಣ್ಣ ನೀರಿನ ಹನಿಗಳಾಗಿ ಬದಲಾಗುತ್ತೆ. ಇದೇ ನಮಗೆ ಕೆರೆಯ ಮೇಲ್ಗಡೆ ಮಂಜು ಕವಿದ ವಾತಾವರಣವನ್ನ ಸೃಷ್ಟಿ ಮಾಡೋದು. ಈ ರೀತಿಯಲ್ಲಿ ನಾವು ಸಾಂದ್ರೀಕರಣವನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಅವುಗಳ ನೈಜ ಜೀವನದ ಉದಾಹರಣೆಗಳೇನು ಅಂತ ಕೂಡ ಅರ್ಥ ಮಾಡ್ಕೊಂಡ್ವಿ.